ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ತೊರಂಗದೊಡ್ಡಿ ದಿವಾಕರ್. ಸ್ನೇಹಿತರೆ, ಇವತ್ತು ಬೇಸಿಗೆ ಇದೆ, ಉಷ್ಣಾಂಶ ತುಂಬ ಜಾಸ್ತಿ ಇದೆ. ಅಂದರೆ 30-35ವರೆಗೂ ಹೋಗ್ತಾ ಇದೆ. ಉಷ್ಣಾಂಶ ಸರಿದೂಗಿಸ್ಕೊಂಡು ನಾವು ರೇಷ್ಮೆ ಬೆಳೆಯನ್ನು ಯಾವ ರೀತಿ ಮಾಡ್ಬೋದು ಅನ್ನೋ ಒಂದು ವಿಚಾರವಾಗಿ ನೋಡಿ ಸ್ನೇಹಿತರೆ. ಇದು ಮಾಮೂಲಿ ನಾವು ಮನೆಗೆ ಔಷಧಿ ಸ್ಪ್ರೇ ಮಾಡೋಂಥ ಪ್ರೆಷರ್ ಪಂಪು. ಅದರ ಜೊತೆ ಇಲ್ಲಿ ಟ್ಯಾಂಕ್ ಇದೆ, ನೀರಿದೆ. ಇದಕ್ಕೆ ನಾನೇನು ಮಾಡಿದ್ದೀನಿ ಅಂದರೆ ಫಾಗರ್ಸ್ ಹಾಕಿದ್ದೀನಿ. ನೋಡಿ ಸ್ನೇಹಿತರೆ, ಮನೆ ಸುತ್ತ ಈ ಥರ ಫಾಗರ್ಸ್ ಹಾಕಿದ್ದೀನಿ. ಮನೆ ಸುತ್ತ ಫಾಗರ್ಸ್ ಹಾಕಿ ಅದೇ ಮೋಟ್ರಿಗೆ ನಾನು ಈ ಥರ ಟೈಮರ್ ಸೆಟ್ ಮಾಡಿದ್ದೀನಿ. ಟೈಮರ್ ಸೆಟ್ ಮಾಡಿ ನೋಡಿ, ಈ ಥರ ಟೈಮರ್ ಸೆಟ್ ಮಾಡಿದ್ದೀನಿ. ಅದು 200 ಸೆಕೆಂಡು ಆಫಲ್ಲಿರುತ್ತೆ, 30 ಸೆಕೆಂಡು ರನ್ನಲ್ಲಿರುತ್ತೆ. ದಿನ ಪೂರ್ತಿ ಕರೆಂಟ್ ಇದ್ದರೆ, ಆ ತೊಟ್ಟಿಯಲ್ಲಿ ನೀರಿದ್ದರೆ ಒಂದು ದಿನಕ್ಕೆ 600-700 ಲೀಟ್ರ್ ನೀರು ಬೇಕು. ಅದ್ರ ಕೆಲಸ ಅದು ಮಾಡ್ತಾ ಇರುತ್ತೆ. ಅದಷ್ಟು ಕದೆ ಆನ್ ಆಗುತ್ತೆ, ಅದಷ್ಟು ಕದೆ ಆಫ್ ಆಗುತ್ತೆ. ನಾವಿಲ್ಲಿ ಕಾಯೋಂಥ ಅವಶ್ಯಕತೆ ಇರಲ್ಲ. ಇದರಿಂದ ನಾವು ಅಂದರೆ ಟೈಮ್ ತಗೊಂಡು ಸ್ವಲ್ಪ ಟೈಮ್ ಆಫ್ ಆಗಿ ಒಂದು ಸ್ವಲ್ಪ ಟೈಮು ರನ್ ಆಗೋದ್ರಿಂದ ಇಮ್ಯುನಿಟಿ ಬ್ಯಾಲೆನ್ಸ್ ಆಗುತ್ತೆ, ತೇವಾಂಶ ಬ್ಯಾಲೆನ್ಸ್ ಆಗುತ್ತೆ, ಮತ್ತು ಹೆಚ್ಚಿಗೆ ನೀರು ಬೇಕಾಗಲ್ಲ. ಮನೆ ಸುತ್ತ ಮಾಡಿದ್ದೀನಿ ಸ್ನೇಹಿತರೆ. ಈ ಕಡೆ ಸ್ವಲ್ಪ ಬಿಸಿಲಿಗೆ ಗೋಡೆ ಮೇಲೆ ಬಿಸಿಲು ಬೀಳ್ದಿರ ನೆರಳು ಬರೋ ಥರ ಶೇಡ್ ನೆಟ್ ಕಟ್ಟಿದ್ದೀನಿ. ನೋಡಿ, ಈ ಥರ ಮಾಡಿದ್ದೀನಿ. ಈಗ ಅದಷ್ಟು ಕದೆ ಆನ್ ಆಗುತ್ತೆ, ಅದಷ್ಟು ಕದೆ ಆಫ್ ಆಗುತ್ತೆ. ಮನೆ ಸುತ್ತ ಮಾಡಿದ್ದೀನಿ, ಆಲ್ ರೌಂಡ್ ಮನೆ ಸುತ್ತ. ಇದರಿಂದ ತೇವಾಂಶನ ಕಾಪಾಡ್ಕೋಬೋದು. ಮತ್ತು ತೇವಾಂಶ ನಾವು ಹೆಚ್ಚಿಗೆ ನಾವು ಸುಧಾರಣೆ ಮಾಡೋಕ್ಕಾಗಲಿಲ್ಲ ಅಂದ್ರೂ ಕೂಡ ಉಷ್ಣಾಂಶದ ಒಂದು ಪ್ರಭಾವನ ನಾವು ಕಡಿಮೆ ಮಾಡ್ಕೋಬೋದು. ನಾವು ಕೆಳ ಹಂತದಲ್ಲೇ ಮಾಡಿರೋದು. ಅಂದರೆ ನಮ್ಮದು ಏನು ಕಿಟಕಿಗಳಿದೆಯೋ, ಕಿಟಕಿ ಅಂಥದಕ್ಕಿಂತ ಕೆಳಗಡೆ ಇರೋದು. ಈ ರೀತಿ ಮಾಡ್ಕೊಂಡ್ರೆ ನಾವು ತೇವಾಂಶ ಒಂದು ಮಿನಿಮಮ್ ಒಂದು 40-45 ನಾವು ಮನೆಯಲ್ಲಿ ನಮ್ಮ ಮೀಟ್ರಲ್ಲಿ ಗೊತ್ತಾಗುತ್ತೆ. ಮತ್ತು ಅದಕ್ಕಿಂತ ಇಂಪಾರ್ಟೆಂಟಾಗಿ ಉಷ್ಣಾಂಶದ ಒಂದು ತೀವ್ರತೆ ಕಡಿಮೆ ಇರುತ್ತೆ. ನೋಡಿ, ಆನ್ ಆಯ್ತು ಇವಾಗ. ಅದ್ರ ಪಾಡ್ಗವು ಅವಷ್ಟಕ್ಕವೇ ಆನ್ ಆಗ್ತಾ ಇರುತ್ತೆ. ಬೆಳಗ್ಗೆ ಒಂದು 10-11 ಗಂಟೆಗೆ ಆನ್ ಮಾಡ್ತೀರಿ. ಸಾಯಂಕಾಲ ಒಂದು 5-5:30ವರೆಗೂ ರನ್ನಿಂಗಲ್ಲಿರುತ್ತೆ. ಈ ಥರ ಮಂಜು ಥರ ಹೊಡಿತಾ ಇರುತ್ತೆ. ಅದಷ್ಟು ಕದೆ ಆನ್ ಆಗುತ್ತೆ, ಅದಷ್ಟು ಕದೆ ಆಫ್ ಆಗುತ್ತೆ. ನೀರು ಹೆಚ್ಚಿಗೆನೂ ಬೇಕಾಗಲ್ಲ. ಒಂದು 600 ಲೀಟ್ರ್ ಇದ್ದರೆ ಒಂದು ದಿನ ಕಳೆಯುತ್ತೆ. ಇನ್ನೂ ಕಮ್ಮಿನೂ ಮಾಡ್ಕೋಬೋದು. ನಾನು ಬಿಸಿ ಜಾಸ್ತಿ ಇರೋದ್ರಿಂದ 30 ಸೆಕೆಂಡ್ ರನ್ನಲ್ಲಿರುತ್ತೆ, 200 ಸೆಕೆಂಡ್